ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ಇನ್ಮೇಲೆ ಪ್ರತಿದಿನ ಆಗಲ್ಲ, ಯಾವಾಗಾಗುತ್ತೆ ನಂದು ಫುಡ್ ಆಗಿರ್ಬೋದು ಅಥವಾ ಟ್ರಿಪ್ ಆಗಿರ್ಬೋದು, ಯಾವ್ದಾದ್ರು ಇನ್ಫಾರ್ಮೇಷನ್ ಆಗಿರ್ಬೋದು, ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಾನು, ನನ್ನ ವೈಫು, ನನ್ನ ಮಗಳು 3 ಜನನು ಈ ವ್ಲಾಗಲ್ಲಿ ಬರ್ತಾ ಇರ್ತೀವಿ. ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೀಸೆಂಟಾಗಿ ನಂದು 4ನೇ ವರ್ಷದ ಆ್ಯನಿವರ್ಸರಿ ಇದ್ದ ಕಾರಣ ನಾವು ಡಿನ್ನರ್ಗೆ ಹೋಗಿರ್ತೀವಿ. ಯಾವ ಜಾಗಪ್ಪ ಅಂತಂದರೆ ಮೈಸೂರು ಯೂನಿಯನ್ ಅಂತ, ನಾರ್ತ್ ಅವೆನ್ಯೂ ಅಂತಲೂ ಕರೀತಾರೆ ಅಥವಾ ಸೋಷಲ್ಸ್ ಅಂತ ಕರೀತಾರೆ. ತುಂಬ ಸಖತ್ತಾಗಿರುವಂಥ ಜಾಗ. ನಾನಿಲ್ಲಿ ಒಂದು 6-7 ವರ್ಷದಿಂದನೂ ಬರ್ತಾನೇ ಇದ್ದೀನಿ. ಒನ್ ಆಫ್ ದಿ ಫೇವ್ರೆಟ್ ಜಾಗ ಅಂತಂದರೆ ತಪ್ಪೇ ಆಗೋದಿಲ್ಲ. ಇಲ್ಲಿ ಫಸ್ಟ್ ಟೈಮ್ ಮೊದಲೆಲ್ಲ ನಾನು ಇಲ್ಲಿ ತಂದೂರಿ ಮೋಮೋಸ್ನ ಟ್ರೈ ಮಾಡ್ತಿದ್ದೆ, ಚಿಕನ್ನು. ಬಟ್ ಅದು ಈ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅಂತಲೇ ಇಲ್ಲಿ ಹೋದಾಗ ನಾನು ತೊಗೊಂಡಿದ್ದೆ ಚಿಕನ್ ತವಾ ಚಿಲ್ಲಿ ತೊಗೊಂಡಿದ್ದೆ, ತುಂಬ ಸಖತ್ತಾಗಿತ್ತು. ಅದಾದಮೇಲೆ ನಾನು ತೊಗೊಂಡಿದ್ದೆ ಪೈನಾಪಲ್ ಮಂಚೂರಿಯನ್ ಅಂತ, ತುಂಬ ಟೇಸ್ಟ್ ವೈಸ್ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಈ ಜಾಗ ಸ್ವಲ್ಪ ಪ್ರೈಸ್ ವೈಸ್ ಹೇಳಬೇಕು ಅಂತಂದರೆ ಎಲ್ಲದಕ್ಕಿಂತ ಒಂದು ₹100 ಜಾಸ್ತಿ ಹೊರಗಡೆ ಏನು ಸಿಗುತ್ತೆ ಅದಕ್ಕಿಂತ. ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಯಾವಾಗಲಾದರೂ ಹೋಗ್ಬೋದು, ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಜಾಗ ನಾನ್ ಸ್ಮೋಕಿಂಗ್ ಝೋನು ಮತ್ತು ಸ್ಮೋಕಿಂಗ್ ಝೋನು ಮತ್ತು ಡ್ರಿಂಕಿಂಗ್ ಝೋನ್ ಅಂತೆಲ್ಲ ಸಪ್ರೇಟಾಗಿದೆ. ಕಿಡ್ಸ್ಗೆ ಅಂತಲೇ ಸಪ್ರೇಟ್ ಆದಂಥ ಜಾಗನೂ ಕೂಡ ಇದೆ. ಕಿಡ್ಸು ಒಳ್ಳೆ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಜಾಗದಲ್ಲಿ. ವೈಬ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಜಾಗದಲ್ಲಿ. ಯಾರ್ಯಾರು ನೀವು ಹೋಗಿ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇವಾಗಲೇ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಲೈಕ್ ನಿಮಗೆ ಹೋಮ್ ವೀಡಿಯೋಸು ಕೂಡ ಬರುತ್ತೆ. ನಮ್ಮದು ಹೋಮ್ ಟೂರ್ ಆಗಿರ್ಬೋದು, ಕೆಲವೊಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ಗಳ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಆನ್ವರ್ಡ್ಸು. ಒಂದು ಶಾಕಿಂಗ್ ವಿಚಾರ ಏನಪ್ಪ ಅಂತಂದರೆ, ನಾವು ಒಂದು ಮಿನರಲ್ ವಾಟ್ರ್ ಇಲ್ಲಿ ತೊಗೊಂಡಿದ್ದಕ್ಕೆ ₹100 ಚಾರ್ಜ್ ಮಾಡಿದರು. ನನಗೊಂದು ಸ್ವಲ್ಪ ಅದು ಆಶ್ಚರ್ಯ ಅಂತ ಅನ್ನಿಸ್ತು ಅಂತಲೇ ಹೇಳ್ಬೋದು. ನೋಡಿ, ಮಿನರಲ್ ವಾಟ್ರು ಅದು 750 mlಗೆ ₹95 ಹಾಕಿದ್ದಾರೆ. ಬಟ್ GST ಸೇರಿಸಿ ಎಷ್ಟು ಅಂತ ಗೊತ್ತಿಲ್ಲ. ನೋಡಿ, ವೇದಿಕಾ ಬಿಸ್ಲರಿ ಅಂತ, ಇದು ಗ್ಲಾಸ್ ಬಾಟಲ್ಲು, ಪ್ಲಾಸ್ಟಿಕ್ ಬಾಟಲ್ ಬರುತ್ತೆ. ಬಟ್ ಅಲ್ಲಿ MRP ನೋಡಿದ್ರೆ ₹350 ಅಂತ ಇತ್ತು. ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಇದ್ರ ಬಗ್ಗೆ ಯಾರಾದರೂ ಡೀಟೇಲ್ ಕೊಡೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ್ನಲ್ಲ, ಕಿಡ್ಸ್ ಪ್ಲೇ ಏರಿಯಾನೂ ಕೂಡ ಇದೆ, ತುಂಬ ಎಂಜಾಯ್ ಮಾಡ್ಬೋದು. ಮೈಸೂರು ಯೂನಿಯನ್ ಅಂತಲೂ ಕರೀತಾರೆ, ಹಾಗೆ ನಾರ್ತ್ ಅವೆನ್ಯೂ ಅಂತಲೂ ಕರೀತಾರೆ. ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥದ್ದು ಈ ಜಾಗ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಒಂದೊಳ್ಳೆ ವೈಬ್ನ ಮಾಡ್ಬೋದು ಕಪಲ್ಸ್ ಹೋದ್ರಂತೂ. ನೀವೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬು ಮತ್ತು ಹಾಗೆ ಒಂದು ಲೈಕ್ ಬಟನ್ನ ಶೇರ್ ಮಾಡಿಬಿಡಿ. ನಿಮ್ದೇನಾದರೂ ಕಮೆಂಟ್ಸ್ ಇದ್ದರೆ ತಿಳಿಸಿ. ನಾನು ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಯೂಟ್ಯೂಬಲ್ಲಿ. ಯಾರಾದರೂ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್.